ಸಾಮಾನ್ಯವಾಗಿ ನಾವು ದೊಡ್ಡ ಸಾಧನೆ ಅಂದ ಕೂಡಲೇ ನೆನಪಿಸಿಕೊಳ್ಳುವುದು ಹಣ, ಅಧಿಕಾರ ಅಥವಾ ದೊಡ್ಡ ಉದ್ಯಮಗಳನ್ನು. ಆದರೆ ಭಾರತದ ಈ ಪುಣ್ಯ ಭೂಮಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ತಮ್ಮ ಜೀವನದ ಇಡೀ ಸಂಪಾದನೆಯನ್ನು ದಾನ ಮಾಡಿದರೂ ಇಂದಿಗೂ ಅವರ ಬಳಿ ಸ್ವಂತಕ್ಕೊಂದು ಸರಿಯಾದ ಮನೆ ಇಲ್ಲ. ಅವರು ಬೇರೆ ಯಾರೂ ಅಲ್ಲ, ಬರಿಗಾಲಿನ ಸಂತ ಎಂದೇ ಖ್ಯಾತರಾದ ಹರೇಕ್ಕಳ ಹಾಜಬ್ಬ. ಕೇವಲ ಕಿತ್ತಲೆ ಹಣ್ಣು ಮಾರುವ ಒಬ್ಬ ಸಾಮಾನ್ಯ ಮನುಷ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಹೇಗೆ? ಆ ರೋಚಕ ಕತೆ ನೋಡೋಣ ಬನ್ನಿ ಸ್ನೇಹಿತರೆ. ಮಂಗಳೂರಿನ ಬಸ್ ನಿಲ್ದಾಣದಲ್ಲಿ ಹಾಜಬ್ಬನವರು ತಲೆಯ ಮೇಲೆ ಕಿತ್ತಲೆ ಹಣ್ಣಿನ ಬುಟ್ಟಿ ಹೊತ್ತುಕೊಂಡು ಮಾರುತ್ತಿದ್ದರು. ದಿನವಿಡೀ ಬಿಸಿಲಿನಲ್ಲಿ ಬೆವರಳಿಸಿದರೆ ಅವರಿಗೆ ಸಿಗುತ್ತಿದ್ದದ್ದು ಕೇವಲ ಕೆಲವು ರೂಪಾಯಿಗಳು ಮಾತ್ರ. 1978ರ ಒಂದು ಮಧ್ಯಾಹ್ನ ಇಬ್ಬರು ವಿದೇಶಿ ಪ್ರವಾಸಿಗರು ಅವರ ಬಳಿ ಬಂದು ಕಿತ್ತಲೆ ಹಣ್ಣಿನ ಬೆಲೆಯನ್ನು ಇಂಗ್ಲಿಷ್ನಲ್ಲಿ ಕೇಳುತ್ತಾರೆ. ಅಕ್ಷರ ಜ್ಞಾನವಿಲ್ಲದ ಹಾಜಬ್ಬನವರಿಗೆ ಅವರು ಕೇಳಿದ್ದು ಅರ್ಥವಾಗುವುದಿಲ್ಲ. ಏನು ಹೇಳಬೇಕೆಂದು ತಿಳಿಯದೆ ಹಾಜಬ್ಬ ತಲೆ ತಗ್ಗಿಸಿ ನಿಲ್ಲುತ್ತಾರೆ. ಆ ವಿದೇಶಿಯರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಆದರೆ ಆ ಕ್ಷಣ ಹಾಜಬ್ಬನವರ ಮನಸ್ಸಿನಲ್ಲಿ ಒಂದು ಕಿಚ್ಚು ಹಚ್ಚಿತ್ತು. ನಾನು ಓದಿಲ್ಲದ ಕಾರಣ ಇಂದು ಒಬ್ಬನ ಪ್ರಶ್ನೆಗೆ ಉತ್ತರ ನೀಡಲಾಗದೆ ಅವಮಾನ ಅನುಭವಿಸಿದೆ. ನನ್ನ ಹಳ್ಳಿಯ ಮಕ್ಕಳಿಗೆ ಈ ಸ್ಥಿತಿ ಬರಬಾರದು ಎಂದು ಅವರು ಅಂದೇ ಸಂಕಲ್ಪ ಮಾಡಿದರು. ಅಲ್ಲಿಂದ ಮುಂದೆ ಹಾಜಬ್ಬನವರು ಬದುಕು ಬದಲಾಯಿತು. ತಾನು ಸಂಪಾದಿಸುವ ಪ್ರತಿಯೊಂದು ರೂಪಾಯಿಯಲ್ಲೂ ಒಂದೊಂದು ಪೈಸೆ ಉಳಿಸಲು ಆರಂಭಿಸಿದರು. ತಮ್ಮ ವೈಯಕ್ತಿಕ ಆಸೆಗಳನ್ನು ಬದಿಗೊತ್ತಿದರು. 1999ರಲ್ಲಿ ಸ್ಥಳೀಯ ಮಸೀದಿಯೊಂದರ ಸಣ್ಣ ಕೊಠಡಿಯಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಕ್ಕಳೊಂದಿಗೆ ಶಾಲೆ ಆರಂಭವಾಯಿತು. ಶಾಲೆಗೆ ಬೇಕಾದ ಬೆಂಚು, ಪುಸ್ತಕಗಳನ್ನು ಕೊಳ್ಳಲು ಅವರು ಹಗಲಿರುಳು ಕಷ್ಟಪಟ್ಟರು. ಕೆಲವೊಮ್ಮೆ ಜನ ಇವರನ್ನು ನೋಡಿ ಕಿತ್ತಳೆ ಹಣ್ಣು ಮಾರುವವನಿಗೆ ಶಾಲೆ ಕಟ್ಟುವ ಹಂಬಲವೇಕೆ ಎಂದು ಅಪಹಾಸ್ಯ ಮಾಡಿದ್ದು ಉಂಟು. ಆದರೆ ಹಾಜಬ್ಬ ಯಾವುದಕ್ಕೂ ಫೀ ಕೊಡಲಿಲ್ಲ. ಅವರು ಹೋಗದ ಸರ್ಕಾರಿ ಕಚೇರಿಗಳಿಲ್ಲ, ಅವರು ಕಾಣದ ಜನಪ್ರತಿನಿಧಿಗಳಿಲ್ಲ. ಅವರ ನಿಸ್ವಾರ್ಥತೆ ಕಂಡು ಜನರು ಮತ್ತು ಸರ್ಕಾರ ಸಹಾಯಕ್ಕೆ ಬಂದವು. ವರ್ಷಗಳು ಕಳೆದವು. ಆ ಸಣ್ಣ ಕೊಠಡಿ ಇಂದು ನೂರಾರು ಮಕ್ಕಳು ಕಲಿಯುವ ಸುಸಜ್ಜಿತ ಶಾಲೆಯಾಗಿ ಬೆಳೆದು ನಿಂತಿದೆ. 2020ರಲ್ಲಿ ಭಾರತ ಸರ್ಕಾರ ಅವರಿಗೆ ದೇಶದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಿಸಿತು. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಪ್ರಪಂಚದ ಗಣ್ಯಾತಿ ಗಣ್ಯರ ಮುಂದೆ ಬಿಳಿ ಪಂಚೆ ಮತ್ತು ಹರಿದ ಅಂಗಿ ಧರಿಸಿ ಬರಿಗಾಲಿನಲ್ಲಿ ನಡೆದು ಹೋಗಿ ಹಾಜಬ್ಬ ಪ್ರಶಸ್ತಿ ಸ್ವೀಕರಿಸಿದಾಗ ಇಡೀ ಸಭಾಂಗಣವೇ ಎದ್ದು ನಿಂತು ಅವರಿಗೆ ಗೌರವ ಸಲ್ಲಿಸಿತು. ಆ ದೃಶ್ಯ ಪ್ರತಿಯೊಬ್ಬ ಭಾರತೀಯನ ಕಣ್ಣಾಲಿಗಳು ಒದ್ದೆ ಮಾಡಿತ್ತು. ಸ್ನೇಹಿತರೆ, ಇಂದು ಹಾಜಬ್ಬನವರು ಅಕ್ಷರ ಸಂತನಾಗಿ ನಮ್ಮ ಮುಂದಿದ್ದಾರೆ. ಸಮಾಜವನ್ನು ಬದಲಿಸಲು ದೊಡ್ಡ ಕ್ರಾಂತಿಯೇ ಆಗಬೇಕಿಲ್ಲ. ಒಂದು ಸಣ್ಣ ನಿಸ್ವಾರ್ಥ ಆಲೋಚನೆ ಮತ್ತು ಅದಕ್ಕೆ ತಕ್ಕ ಛಲವಿದ್ದರೆ ಸಾಕು. ಇವರ ಈ ನಿಸ್ವಾರ್ಥ ಸೇವೆಯ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಇಂತಹ ಇನ್ನಷ್ಟು ರೋಚಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೋಚಕ ಕಥೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.